ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನದ ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ದೇವರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಎಸ್, ಪಾಕಿಸ್ತಾನದ ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ಈ ಮಾತನ್ನ ನಾನು ಹೇಳ್ತಾ ಇರೋದಲ್ಲ, ನಮ್ಮ ರಕ್ಷಣಾ ಮಂತ್ರಿಗಳಾದಂತಹ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇರುವಂತಹ ಮಾತುಗಳು. ನೀವೇ ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. किताब में लिखा था पाकिस्तान एक जेली स्टेट है और जेली स्टेट एक ऐसा देश माना जाता है जो हमेशा अस्थिर रहता है मगर बिखरता नहीं है। आज दुनिया भी पाकिस्तान के बारे में यह समझ सकती है, लेकिन आज जैसे पाकिस्तान की हालत है उस संबंध में बिखरेगा या क्या होगा ये ऊपर वाला ही जाने, मैं नहीं कहना चाहता। साथियों, अंत में मैं ಮೊದಲು ಇಂಡಿಯನ್ ಆರ್ಮಿ ಚೀಫ್ ಅವರ ಮಾತುಗಳು, ಅದಾದ ನಂತರ ಇಂಡಿಯನ್ ಏರ್ ಫೋರ್ಸ್ ಚೀಫ್ ಮಾತುಗಳು, ಅದಾದ ನಂತರ ಸರ್ಕ್ರೇಕ ವಿಚಾರದಲ್ಲಿ ರಕ್ಷಣಾ ಮಂತ್ರಿಗಳಾದಂತಹ ರಾಜನಾಥ್ ಸಿಂಗ್ ಅವರ ಹೇಳಿಕೆಗಳು, ಅದಾದ ನಂತರ ಈಗ ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್ ಅವರು ಕೂಡ ಪಾಕಿಸ್ತಾನದ ವಿಚಾರದಲ್ಲಿ ಪಿಒಕೆ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು ಬನ್ನಿ. Every political party of this country is committed to ensure POK, which is a part of India, returns to India. This actually is our national commitment. Yes, POK ಭಾರತದ ಭಾಗ, ಅದು ನಮಗೆ ಸಿಕ್ಕೇ ಸಿಗತ್ತೆ, ಅದು ನಮ್ಮ ರಾಷ್ಟ್ರೀಯ ಬದ್ಧತೆ. ಈ ಹಿಂದೆ 2024ರಲ್ಲೂ ಕೂಡ POK ವಿಚಾರವಾಗಿ ಜೈಶಂಕರ್ ಅವರು ಮಾತಾಡಿದ್ರು. ಏನಂತ? ಈಗ ಉಳಿದಿರುವಂತಹ ವಿಚಾರ, ಏಕೈಕ ವಿಚಾರ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ ಪಿಒಕೆಯನ್ನ ಭಾರತಕ್ಕೆ ಹಿಂದಿರುಗಿಸುವಂಥದ್ದು. ಆದ್ರೆ ನೀವು ಒಂದು ಬಾರಿ ಗಮನಿಸಿ, 1 ವರ್ಷದ ಹಿಂದಿನ ಮಾತುಗಳಿಗೂ ಈಗ ಆಪರೇಷನ್ ಸಿಂಧೂರದ ನಂತರ ಮಾತುಗಳಿಗೂ ಅದೆಷ್ಟು ವ್ಯತ್ಯಾಸ ಇದೆ ಅಂತ. ಆಗ ಒಂದು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿದ್ವಿ, ಅಂದ್ರೆ ಹಿಂದಿರುಗಿಸುವಂತಹ ಮಾತುಗಳನ್ನ ಆಡ್ತಾ ಇದ್ವಿ. ಆದ್ರೆ ಪೆಹಲ್ಗಾಮ್ ದಾಳಿಯ ನಂತರ ಈಗ ಕೇಳೋದಲ್ಲ, ಏನಿಲ್ಲ, ನಮ್ಮದನ್ನ ನಾವು ಹೆಂಗೆ ಪಡ್ಕೊಳ್ಳೋದನ್ನುವಂಥದ್ದು ನಮಗೆ ಗೊತ್ತು. ನಮ್ಮನ್ನ ಕೆಣಕೋದಕ್ಕೆ ಬಂದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನ ಭಾರತ ಪ್ರತಿ ಸಂದರ್ಭದಲ್ಲೂ ಕೂಡ ಸಾರಿ ಸಾರಿ ಹೇಳ್ತಾ ಇದೆ. ಹೌದಲ್ವೋ ವೀಕ್ಷಕರೇ? ಭಾರತದ ಕಡೆಯಿಂದ ಪಾಕಿಸ್ತಾನದ ಅಸ್ತಿತ್ವದ ಹೇಳಿಕೆಗಳು ಬರ್ತಾ ಇದ್ದ ಹಾಗೇನೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಬಿಟ್ಟಿದೆ. ಅದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈಗ ತನ್ನದೇ ಒಂದು ಸ್ಟೈಲ್ ಅಲ್ಲಿ ಎಚ್ಚರಿಕೆ ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಐ ರಿಪೀಟ್, ಪ್ರಯತ್ನ ಅಂತೂ ಮಾಡಿದ್ದಾರೆ. ಏನಂತ? ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತದ ನಾಯಕರು ಕಳೆದು ಹೋದಂತಹ ವಿಶ್ವಾಸಾರ್ಹತೆಯನ್ನ ಮರಳಿ ಪಡೆಯೋದಕ್ಕೆ ವಿಫಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 6-0 ಅಂತರದಿಂದ ಪಾಕಿಸ್ತಾನದ ವಿರುದ್ಧ ಭಾರತ ಸೋಲನ್ನ ಅನುಭವಿಸಿದೆ. ಅವರು ಮತ್ತೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾದರೆ ದೇವರ ಇಚ್ಛೆಯ ಹಾಗೆ ಈ ಅಂತರ ಇನ್ನಷ್ಟು ಜಾಸ್ತಿ ಆಗಲಿದೆ. ಭಾರತ ತನ್ನದೇ ಜೆಟ್ ಫೈಟರ್ ಯುದ್ಧ ವಿಮಾನಗಳ ಅವಶೇಷದ ಅಡಿಯಲ್ಲಿ ಹೂತು ಹೋಗಲಿದೆ, ಹೀಗಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ನಿಮ್ಮ ಯೋಗ್ಯತೆಗೆ ಏನೋ ಎಚ್ಚರಿಕೆ ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದೀರಾ. ಆದ್ರೆ ಅಲ್ಲೂ ಕೂಡ ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಕೊಟ್ಟಂತಹ ಆ ಎಚ್ಚರಿಕೆ ಹೇಳಿಕೆಯನ್ನ ನೀವು ಕಾಪಿ ಮಾಡಿದೀರಲ್ವಾ? ಏನ್ ಹೇಳಬೇಕು ಅಂತ. ಆಮೇಲೆ ಭಾರತವನ್ನ ಭಸ್ಮ ಮಾಡುವಂತಹ ಕನಸೆಲ್ಲ ಬೇಡಾಗಿತ್ತು. ನಿಮಗೆ ಗೊತ್ತಾ, ಅಬ್ದುಲ್ ಕಲಾಂ ಜಿ ಅವರು ಒಂದು ಮಾತನ್ನ ಹೇಳಿದ್ರು, ಅ ಡ್ರೀಮ್ ಈಸ್ ನಾಟ್ ದಟ್ ವಿಚ್ ಯು ಸೀ ವೈಲ್ ಸ್ಲೀಪಿಂಗ್, ಇಟ್ ಈಸ್ ಸಮಥಿಂಗ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಕನಸು ಅಂದ್ರೆ ನೀವು ನಿದ್ದೆ ಮಾಡುವಾಗ ಕಾಣೋದಲ್ಲ, ಅದು ನಿಮ್ಮನ್ನ ನಿದ್ದೆ ಮಾಡೋದಕ್ಕೆ ಬಿಡಬಾರ್ದು, ಅದು ಕನಸು. ನೋಡಿ, ಈಗ ಭಾರತದ ಒಂದೊಂದು ಹೇಳಿಕೆ ಕೂಡ ನಿಮಗೆ ನಿದ್ದೆ ಇಲ್ಲದ ಹಾಗೆ ಮಾಡ್ತಾ ಇದೆ. ಇದು ಭಾರತದ ನನಸಾಗುವಂತಹ ಕನಸು. ಅದಕ್ಕೆ ಹೇಳೋದು, ದೇಶಕ್ಕೆ ಒಳ್ಳೆ ನಾಯಕರು, ಒಳ್ಳೆ ನಾಯಕತ್ವ ಬೇಕು ಅಂತ. ನಮಗೆ ಅಂತಹ ಮಹಾನ್ ವ್ಯಕ್ತಿಗಳು ಸಿಕ್ಕಿದ್ರು, ನಾಯಕರು ಸಿಕ್ಕಿದ್ದಾರೆ. ಅಂಡ್ ಕಾಂಗ್ರೆಸ್ ನಾಯಕರಂತೂ ಅಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಅಂಡ್ ಈಗಂತೂ ನಮಗೆ ಮೋದಿಜಿ ಸಿಕ್ಕಿಬಿಟ್ಟಿದ್ದಾರೆ, ಅದು ಬೇರೆನೇ ವಿಚಾರ ಬಿಡಿ. ವೀಕ್ಷಕರೇ, ಆದರೂ ಭಾರತವನ್ನ ಭಸ್ಮ ಮಾಡೋ ಮಾತನ್ನ ಈ ಪಾಕಿಸ್ತಾನ ಆಡುತ್ತಲ್ವಾ, ಇವರ ಯೋಗ್ಯತೆಗೆ ಆಪರೇಷನ್ ಸಿಂಧೂರ ಆಗಿ 6 ತಿಂಗಳಾದ
ಯಾರಾದ್ರೂ ತಾವುಗಳು ಹೇಳಿರೋದಕ್ಕೆ ಕನಿಷ್ಠ ಪಕ್ಷ ಒಂದು ಸಾಕ್ಷಿ ಕೂಡ ಕೊಡೋದಕ್ಕೆ ಇವರ ಕೈಯಿಂದ ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ. ಹೋಗ್ಲಿ, ಪಾಕಿಸ್ತಾನ 11 ವಾಯುನೆಲೆಗಳನ್ನ ಕಳ್ಕೊಂಡಿದ್ದು, ಫೈಟರ್ ಜೆಟ್ಗಳನ್ನ ಕಳ್ಕೊಂಡಿದ್ದು, ತಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ಜೆಟ್, ಸೆಕೆಂಡ್ ಹ್ಯಾಂಡ್ ಕ್ಷಿಪಣಿ, ಸೆಕೆಂಡ್ ಹ್ಯಾಂಡ್ ಡ್ರೋನ್ಗಳಿಂದ ಭಾರತದ ಯಾವುದೇ ಗುರಿಗಳನ್ನ ಹೊಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು, ತಮ್ಮ ಭಯೋತ್ಪಾದಕ ಶಿಬಿರಗಳು ನಾಶ ಆಗಿದ್ದು, 100ಕ್ಕೂ ಹೆಚ್ಚು ಭಯೋತ್ಪಾದಕರ ಸಾವಾಗಿದ್ದು, 50ಕ್ಕೂ ಹೆಚ್ಚು ಸೈನಿಕರ ಸಾವಾಗಿತ್ತು. ಅಟ್ಲೀಸ್ಟ್ ಇದರಲ್ಲಿ ಯಾವುದಾದ್ರೂ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಈ ಪಾಕಿಸ್ತಾನಕ್ಕೆ ಆಯ್ತಾ? ಇಲ್ಲ. ಯಾಕಂದ್ರೆ ಅದೇ ಸತ್ಯ ಅಲ್ಲವೇ? ಪ್ರೂವ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ಪ್ರೂವ್ ಮಾಡೋದು ಅಂದ್ರೆ ಹೇಗೆ ಅನ್ನೋದನ್ನ ದಯವಿಟ್ಟು ಭಾರತವನ್ನು ನೋಡಿ ನೀವು ಕಲಿಬೇಕು. ಒಂದು ಫೋಟೋ ಹಾಕಿ ನೋಡೋಣ. ಎಸ್, ಇದು 1965 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದ್ದು. ಲಾಹೋರನ್ನ ಪಾಕಿಸ್ತಾನ ಸೋತಂತಹ ಅಪೂರ್ವ ಕ್ಷಣದ ವೆರಿಫೈಡ್ ಇಮೇಜ್. ಐ ರಿಪೀಟ್, ವೆರಿಫೈಡ್ ಇಮೇಜ್. ಆಮೇಲೆ ಇದು ನೋಡಿ, ವೆರಿಫೈಡ್ ವಿಡಿಯೋ. 1971ರಲ್ಲಿ 93,000 ಪಾಕಿಸ್ತಾನ ಸೈನಿಕರು ಭಾರತದ ಮುಂದೆ ಸರೆಂಡರ್ ಆಗಿತ್ತು, ಮಂಡಿಯೂರಿದ್ದು. ಅದಾದ ನಂತರ ಇದು 2025ರ ಆಪರೇಷನ್ ಸಿಂಧೂರದಲ್ಲಿ ಭಾರತ ಹೊಡೆದು ಹಾಕಿದಂತಹ ಭಯೋತ್ಪಾದಕ ನೆಲೆಗಳ ವೆರಿಫೈಡ್ ಸ್ಯಾಟಲೈಟ್ ಇಮೇಜ್. ಇದು ಪ್ರೂವ್ ಮಾಡೋದು ಅಂತಂದ್ರೆ. ಆಮೇಲೆ ನೀವೇ ಗಮನಿಸಿ, ಪಾಕಿಸ್ತಾನ ಸೇನೆ ಭಾರತಕ್ಕೆ ಬೆದರಿಕೆಯನ್ನು ಹಾಕಿದಾಗ ಯಾರು ಅದನ್ನು ಕೇರೆ ಮಾಡಲಿಲ್ಲ. ಅಂದ್ರೆ ಅದನ್ನು ಗಂಭೀರವಾಗಿ ಯಾರು ಪರಿಗಣಿಸೋದು ಇಲ್ಲ ಬಿಡಿ. ಆದ್ರೆ ಯಾವಾಗ ಭಾರತೀಯ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಅದರ ಅಸ್ತಿತ್ವದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು, ಪಾಕಿಸ್ತಾನ ಸೇರಿದ ಹಾಗೆ ಪ್ರತಿಯೊಬ್ಬರು ಕೂಡ ಭಾರತೀಯ ಸೇನಾ ಮುಖ್ಯಸ್ಥರ ಮಾತುಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದು ನವ ಭಾರತದ ತಾಕತ್ತು. ಅಂದ್ರೆ ಅದೇ 2014ರ ಹಿಂದೆ ಹೇಗಿತ್ತು ನಮ್ಮ ಭಾರತದ ಪರಿಸ್ಥಿತಿ? ಮನಮೋಹನ್ ಸಿಂಗ್ ಇರುವಾಗ ನಮ್ಮ ಭಾರತದ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಅದನ್ನು ಈಗ ಯಾಕೆ ಹೇಳಿದೆ ಅಂತಂದ್ರೆ, ಒಂದೊಂದು ವೋಟ್ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ವೀಕ್ಷಕರೇನು, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪಾಕಿಸ್ತಾನದ ಆಡಳಿತದ ವಿರುದ್ಧ POKಲಿ ಸ್ಥಳೀಯರು ಭಾರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ಬಿಟ್ಟಿದೆ. ಇದರ ಮಧ್ಯದಲ್ಲಿ RSSನ ಮೋಹನ್ ಭಾಗವತ್ ಜಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು? ಇಡೀ ಭಾರತ ಒಂದೇ ಮನೆ, ಆದ್ರೆ ಯಾರೋ ನಮ್ಮ ಮನೆ ಒಂದು ಕೋಣೆಯನ್ನ ಬೇರ್ಪಡಿಸಿ ಬಿಟ್ಟಿದ್ದಾರೆ. ಅಲ್ಲಿ ನನ್ನ ಮೇಜು, ಕುರ್ಚಿ, ಬಟ್ಟೆಗಳನ್ನ ಇಡಲಾಗ್ತಾ ಇತ್ತು. ಅವರು ಅಂದ್ರೆ ಪಾಕಿಸ್ತಾನ ಅದನ್ನ ಆಕ್ರಮಿಸಿಕೊಂಡಿದೆ. ನಾಳೆ ನಾನು ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ. ಹೀಗೆ ಹೇಳೋ ಮೂಲಕ POK ವಿಚಾರದಲ್ಲಿನ ಭಾರತದ ಮಹತ್ವದ ಹೇಳಿಕೆಗಳಿಗೆ ಮೋಹನ್ ಭಾಗವತ್ ಜಿ ಅವರು ಕೂಡ ಒಂದು ಪುಷ್ಟಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂದ್ರೆ ಇವೆಲ್ಲವೂ ಕೂಡ ಎಲ್ಲ ಹೇಳಿಕೆಗಳು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದು ಎಲ್ಲಿಗೆ ತಲುಪುತ್ತೆ ಅನ್ನುವಂತಹ ಕುತೂಹಲ ಅಂತೂ ಒಬ್ಬ ಭಾರತೀಯಳಾಗಿ ನನಗಂತೂ ಖಂಡಿತವಾಗ್ಲೂ ಇದೆ. ವೀಕ್ಷಕರೇ, ಪಾಕಿಸ್ತಾನ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸೋತು ಸುಣ್ಣವಾಗ್ಬಿಟ್ಟಿದೆ. ಭಾರತೀಯ ಸೈನಿಕರ ಜೊತೆಗೆ ಯುದ್ಧ ಭೂಮಿಯಲ್ಲಿ ಹೆಂಗೂ ಸೋತ್ರು, ಅದು ಸಾಲದು ಅಂತ ಗ್ರೌಂಡ್ ಅಲ್ಲಿ ಬೇರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎರಡೆರಡು ಬಾರಿ ಮತ್ತೆ ಸೋತ್ರು. ಆದ್ರೂ ಈ ಸೋಲೇ ಗೆಲುವಿನ ಸೋಪಾನ ಅಂತ ತನಗೆ ತಾನೇ ಸಮಾಧಾನವನ್ನ ಮಾಡಿಕೊಂಡು ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಕೂತಿದೆ. ನೋಡೋಣ. ಆದ್ರೂ ನಾನು ಹೇಳೋದಿಷ್ಟೇ, ಕೊನೆಯದಾಗಿ ಪಾಕಿಸ್ತಾನ ಅದು ಎಂಥದ್ದೇ ಹೇಳಿಕೆಯನ್ನು ಕೊಡೋ ಮೊದಲು, ಭಾರತಕ್ಕೆ ವಾರ್ನಿಂಗ್ ಅನ್ನ ಕೊಡೋ ಮೊದಲು, ನಮ್ಮ ಭಾರತ ಮಾತೆಯನ್ನ, ಮೋದಿಜಿಯವರನ್ನ, ಭಾರತದ ಸೈನಿಕರನ್ನ, ಆಪರೇಷನ್ ಸಿಂಧೂರವನ್ನ ಒಂದೇ ಒಂದು ಬಾರಿ ನೆನಪಿಸ್ಕೊಂಡ್ರೆ ಭಾರಿ ಒಳ್ಳೆಯದು. ಮೊನ್ನೆನೂ ಹೇಳಿದ್ದೆ ನಾನು, ಈಗಿನ ವಾತಾವರಣವನ್ನ ನೋಡ್ತಾ ಇದ್ರೆ ಯಾಕೋ ಭಾರತಕ್ಕಿಂತ ಮೊದಲು ಪಾಕಿಸ್ತಾನನೇ ದೀಪಾವಳಿ ಆಚರಣೆ ಮಾಡುವ ಹಾಗೆ ಕಾಣಿಸ್ತಾ ಇದೆ. ಮೊದಲು ಆಚರಣೆ ಮಾಡ್ತಾರೋ ನಂತರ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಮಹತ್ವದ ಹೇಳಿಕೆಗಳ ಪರಿಣಾಮ ಏನಿರುತ್ತೆ, ಅದು ನಮ್ಮ ಕಡೆಯಿಂದ, ಭಾರತದ ಕಡೆಯಿಂದ ಏನಿರುತ್ತೆ, ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕಾದು ನೋಡೋಣ.
ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. Super offer. Repos bumper offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.